ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ನನಗೆ ಮಾರ್ಗದರ್ಶನ ಅನ್ನುವಂತಹ ಪದನೇ ತುಂಬ ಇಷ್ಟ. ಯಾಕೆಂದರೆ ನಾನೊಬ್ಬ ಮಾರ್ಗದರ್ಶಕ ಆಗಿದ್ದೇನೆ. ಅದರಲ್ಲಿ ನಾನು ಬರೀ ಮಾರ್ಗದರ್ಶಕ ಅಂತ ಗುರುತಿಸ್ಕೊಳ್ತಾ ಇಲ್ಲ, ಪರಿವರ್ತನಾ ಮಾರ್ಗದರ್ಶಕ, ಅ, ಪರಿವರ್ತನಾ ಮಾರ್ಗದರ್ಶಕರು ಅಂತ ನನ್ನ ಪುಸ್ತಕಗಳಲ್ಲಿಯೂ ಕೂಡ ನಾನು ಪರಿವರ್ತನಾ ಮಾರ್ಗದರ್ಶಕರು ಅಂತ ಕರ್ಕೊಳ್ತಾ ಇದ್ದೇನೆ. ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ತರಬೇತಿಯಿಂದ ಯಶಸ್ಸು ಅಂತನೂ ಒಂದು ಕೃತಿಯನ್ನು ಬರೆದಿದ್ದೇನೆ. ತರಬೇತಿಗೂ ಮಾರ್ಗದರ್ಶನಕ್ಕೂ ಏನು? ತರಬೇತಿ ನಮ್ಮ ಎಲ್ಲ ಜೀವನದಲ್ಲಿ ಬೇಕು, ಆದರೆ ತರಬೇತುದಾರರು ಒಬ್ಬ ಮಾರ್ಗದರ್ಶಕರಾಗಿ ನಿಮ್ಮನ್ನ ಅರ್ಥ ಮಾಡಿಕೊಂಡು, ನಿಮ್ಮನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು, ನಿಮ್ಮ ಸ್ಟ್ರೆಂತ್ಸು, ವೀಕ್ನೆಸ್ಸಸ್ಸು, ಆಪರ್ಚುನಿಟೀಸು ಮತ್ತು ಥ್ರೆಟ್ಸನ್ನು ಅರ್ಥ ಮಾಡಿಸೋದಕ್ಕೆ ಮ್ಯಾನೇಜ್ಮೆಂಟ್ ಫಾರ್ಮುಲಾ SWOT ಅಂತ ಇದೆ, ನಿಮ್ಮೆಲ್ಲ ಕೇಳಿರಬೇಕು. ಸ್ಟ್ರೆಂತ್ಸ್ ಅಂದರೆ ಸಾಮರ್ಥ್ಯ, ವೀಕ್ನೆಸ್ ಅಂದರೆ ದೌರ್ಬಲ್ಯ, O ಅಂದರೆ ಆಪರ್ಚುನಿಟೀಸ್, T ಅಂದರೆ ಥ್ರೆಟ್ಸ್, ಅಪಾಯ. ಓಕೆ, ಕ್ಲಾರಿಟಿ ಬಂತಲ್ಲ? ಹಾಗಾದರೆ ಏನು ಮಾಡ್ಬೇಕು ನಾವು? ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್, ಐಡೆಂಟಿಫೈ ದ ಆಪರ್ಚುನಿಟೀಸ್ ಅಂಡ್ ಫೇಸ್ ದ ಥ್ರೆಟ್ಸ್. ಇದು ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ವ್ಯಕ್ತಿತ್ವ ಬದಲಾಗ್ತದೆ. ಅದನ್ನು ನಿಮ್ಗೆ ಎಷ್ಟೋ ಸರಿ ನಿಮ್ಮ ಸ್ಟ್ರೆಂತ್ಸು, ನಿಮ್ಮ ವೀಕ್ನೆಸ್ಸು ನಿಮಗೆ ಗೊತ್ತಾಗಲ್ಲ, ನಮ್ಮಂಥವ್ರಿಗೆ ಬೇಗ ಗೊತ್ತಾಗುತ್ತೆ. ನಾವೇನು ಮಾಡ್ತೀವಿ, ನಿಮಗೆ ಶಾರ್ಟ್ ಕಟ್ ಮೆಥಡ್ ಆಗ್ತದೆ. ನೀವೊಂದು ಏರಿಯಾನಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ 25 to 30 years ಬೇಕಂದ್ರೆ 3 months to 1 year ಮಾರ್ಗದರ್ಶಕರ ನೆರವು ಪಡೆದರೆ ನಿಮ್ಮ ಲೈಫ್ ಉದ್ಧಾರ, ಅಭಿವೃದ್ಧಿ, ಯಶಸ್ಸು ಲಭ್ಯ ಆಗ್ತದೆ. ಈಗ ನಾನು ಕೆಲವು ನಮ್ಮ ಇಲ್ಲಿ ಮಾಸ್ಟರ್ ಕ್ಲಾಸಿಗೆ ಬಂದಿರೋ ಸ್ನೇಹಿತರನ್ನು ಕೇಳಿದಾಗ ಏನೇನು ಹೇಳಿದ್ದಾರೆ ಗಮನಿಸ್ತಾ ಇದ್ದೀನಿ. ದೇವರಾಜ್ ಅವರು ಹೇಳ್ತಾರೆ, ಗುಡ್ ಡೈರೆಕ್ಷನ್ ಟು ಸ್ಪೀಚ್. ಓಕೆ, ನಾವು ಭಾಷಣ ಕಲಿಯೋಕ್ಕೆ ಬಂದಾಗ ಅಲ್ಲಿ ಒಂದು ಮಾರ್ಗದರ್ಶನ ನಮಗೆ ಸಿಗುತ್ತೆ. ಹೇಗೆ ಕಲಿಬೇಕು, ಏನು ಕಲಿಬೇಕು, ಯಾವ ಥರ ಕಲಿಬೇಕು. ಗುಡ್. 5 Ws ಆ್ಯಂಡ್ 1 H ಅಂತ ಒಂದು ಫಾರ್ಮುಲಾ ಇದೆ. ವೆನ್, ವೇರ್, ವಾಟ್, ವೈ ಈ ಥರ ಕ್ವಶನ್ ಮಾಡಿಕೊಂಡು ಒಂದು ಹೌ ಅಂತ ಮಾಡಿಕೊಂಡ್ರೆ ನಮ್ಗೆ ಎಷ್ಟೊಂದು ಉತ್ತರ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್, ತಾವು ಹೇಳ್ತಾ ಇರೋವಂಥದ್ದು. ಗುಡ್ ಡೈರೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಇಲ್ದಿದ್ರೆ, ಡೈರೆಕ್ಷನ್ ಇಲ್ದಲೇ ಹೋಗ್ತಾ ಇದ್ರೆ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಗೊತ್ತಿರೋದಿಲ್ಲ. ಸೊ ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್ ಇನ್ ಅವರ್ ಲೈಫ್ ಅನ್ನೋದನ್ನು ಅರ್ಥ ಮಾಡಿಸ್ತದೆ. ಓಕೆ, ದೆನ್ ವೇದಾವತಿ ಅವರು ಗೈಡಿಂಗ್ ಟುವರ್ಡ್ಸ್ ದ ರೈಟ್ ಡೈರೆಕ್ಷನ್ ಆಸ್ ಎ ಪರ್ಫೆಕ್ಟ್ ಪರ್ಸನ್. ವಾವ್, ವೇದಾವತಿ ಅವರೇ ತುಂಬ ಚೆನ್ನಾಗಿ ತಾವು ಹೇಳಿದ್ದೀರಿ. ಅಂದರೆ ಡೈರೆಕ್ಷನ್ ಸರಿಯಾದರೆ ರೈಟ್ ಡೈರೆಕ್ಷನ್ ಯಾವುದು? ಸೊ ನಮಗೆ ಗೊತ್ತಿಲ್ಲದಂಗೆ ಲೆಫ್ಟ್ ಇರುತ್ತೆ, ರೈಟ್ ಇರುತ್ತೆ, ಬ್ಯಾಕ್ ಇನ್ನೊಂದು ಸರಿ ರಿವರ್ಸ್ ಇರ್ತದೆ, ಫ್ರಂಟ್ ಇರ್ತದೆ. ಬಟ್ ವಾಟ್ ಈಸ್ ದಟ್ ವೇ ಐ ವಾಂಟ್ ಟು ಗೋ, ವಾಟ್ ಈಸ್ ದಟ್ ರೈಟ್, ಅದು ಕ್ಲಾರಿಟಿ ನಮಗೆ ಬರಬೇಕು. ವೆರಿ ಗುಡ್ ವೇದಾವತಿಯವರೇ. ನೇತ್ರಾವತಿಯವರು ಹೇಳ್ತಾ ಇದ್ದಾರೆ, ನಾಲೆಡ್ಜ್ ವೇ, ನಾನು ಜ್ಞಾನದ ಪಥದಲ್ಲಿ ಸಾಗೋದಕ್ಕೆ ಗೊತ್ತಾಗ್ತದೆ. ನಾಗರಾಜು ಅವರು ಹೇಳ್ತಾರೆ, ಜೀವನಕ್ಕೆ ಅಗತ್ಯವಿರುವ ಮೌಲ್ಯಗಳು ಪರಿಚಯ ಆಗ್ತದೆ. ವೆರಿ ಗುಡ್. ದೆನ್ ರಮೇಶ್ ದಳವಾಯಿ ಅವರು ಗುರುಗಳ ಮಾರ್ಗದರ್ಶನ ಅನ್ನುವ ಪದವನ್ನು ಬಳಸಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಗುರುಸ್ಥಾನದಲ್ಲಿ ಮಾರ್ಗದರ್ಶನ ನೀಡ್ತಾರೆ, ಅದು ಒಂದು ರೀತಿ ವಿಶೇಷ ಇರ್ತದೆ ಅನ್ನುವಂಥದ್ದು. ದೆನ್ ಕಿರಣ್ ಅವರು ಜೀವನಕ್ಕೆ ಬೇಕಾದ ದಾರಿ ದೀಪ ಜ್ಞಾನದ ಜ್ಯೋತಿ. ಎಸ್, ಜೀವನಕ್ಕೆ ಓವರಾಲ್ ನಮ್ಮ ಲೈಫ್ಗೆ ಬೇಕಾಗಿರುತ್ತೆ ಜ್ಞಾನದ ದಾರಿ ದೀಪ. ಎಸ್, ವೆರಿ ಗುಡ್. ಎಕ್ಸ್ಪೀರಿಯನ್ಸ್ ಪರ್ಸನ್ ವಿಲ್ ಲೀಡ್ ದ ಲೆಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಇನ್ ಎ ರೈಟ್ ವೇ. ವಾವ್, ಕ್ಯಾ ಬಾತ್ ಹೈ. ವಿವೋ ಮೊಬೈಲ್ನಲ್ಲಿ ಬಂದಿರೋರು ತುಂಬ ಚೆನ್ನಾಗಿ ಅನುಭವ. ಹಾಗಾದರೆ ನನ್ನ ಅನುಭವ ಎಷ್ಟು? ಒಬ್ಬರು ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ರು, ನಿಮಗೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ. ಬಲಭೀಮರಾವ್ ಅಂತ 85 ವರ್ಷದ ಒಬ್ಬ ಶಿಕ್ಷಕರು, ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರಿಗೆ 1,000 ವರ್ಷದಷ್ಟು ಅನುಭವ ಆಗಿದೆ ಎಂದರು. ನನಗೆ ವಾ ಅಂತ ಒಂದ್ಸರಿ ಕ್ವಶನ್ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮದು ಹೋದ ವರ್ಷ ಕೃತಜ್ಞತೆ ಅಂತ ಒಂದು ಫಂಕ್ಷನ್ ಮಾಡ್ತೀವಿ. ಆಮೇಲೆ ಕಾಲ್ ಮಾಡಿಬಿಟ್ಟು, ಸಾರಿ ಸರ್, ನಾನೊಂದು ಸೆಂಟೆನ್ಸು ಹೇಳಿದ್ದೆ ನಿಮಗೆ, ಅದನ್ನು ರೀಫ್ರೇಸ್ ಮಾಡ್ತಾ ಇದ್ದೀನಿ ಅಂದರು. ಏನು ಸರ್ ಅಂದೆ. ಇಲ್ಲ ಸರ್, 1 ವರ್ಷದ ಅನುಭವ ಅಂತ ಹೇಳಿದ್ದೆ, ಆದರೆ ನಿಮಗೆ 2,000 ವರ್ಷದಷ್ಟು ಅನುಭವ ಆಗಿದೆ ಸರ್ ಅಂತ ಕರೆಕ್ಟ್ ಮಾಡಿ ಹೇಳಿದರು. ನನಗವಾಗ ನನ್ನ ಬಗ್ಗೆನೇ ನನಗೊಂದು ರೀತಿ ಹೆಮ್ಮೆ, ಜೊತೆಗೆ ಹೌದಾ ನಾನು ಅಷ್ಟು ಅನುಭವ ಆಯಿತಾ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಕಾರಣ ಹೇಳ್ತೀನಿ ಸ್ನೇಹಿತರೆ. ನನ್ನ ಜೀವನದಲ್ಲಿ ನಾನು 2,000 ಸಾಧಕರನ್ನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೇನೆ. ಸೊ ನನ್ನ ಬದುಕಿನಲ್ಲಿ 1,000-2,000 ಸಾಧಕರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿಯಾಗಿದ್ದೇನೆ. ಆ ಒಂದು ಸುಯೋಗ, ಸೌಭಾಗ್ಯ ನನ್ನದಾಗಿತ್ತು.
ಪ್ರತಿಯೊಬ್ಬರ ಒಂದು ಜೀವನವನ್ನ ಆಲಿಸಿ ಕೇಳಿ ಮಾಡೋದಕ್ಕೆ ನಮಗೊಂಥರ ಒಂದು ವಿಶೇಷ ಇರ್ತದೆ. ಕರೆಕ್ಟ್. ಅದಕ್ಕೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. ದೂರದರ್ಶನ ಚಂದನ ಟಿವಿಗೆ ಇಂಟರ್ವ್ಯೂ ಮಾಡಿದ್ರಿಂದ ಈ ಮೂರು ಕೃತಿಗಳು: ಒಂದು ವ್ಯಕ್ತಿತ್ವ ಚಂದನ, ಸಾಧಕರ ಚಂದನ, ಸಾಧಕರನ್ನೆಲ್ಲ ಒಂದು ಪಟ್ಟಿ ಮಾಡಿದ್ದು, ಇನ್ನೊಂದು ಸಾಹಿತ್ಯ ಚಂದನ. ಇವೆಲ್ಲವೂ ಕೂಡ ಈ ಮೂರು ಕೃತಿಗಳು ನೇರವಾಗಿ ನಾನು ಸಂದರ್ಶನ ಏನು ಮಾಡಿದೆ ದೂರದರ್ಶನಕ್ಕೆ, ಆ ಸಂದರ್ಶನ ಮಾಡಿದ್ದನ್ನ ಸಾಧಕರನ್ನೇ ಇಂಟರ್ವ್ಯೂ ಮಾಡಿದ್ದೇನೆ ಈ ಮೂರು ಪುಸ್ತಕಗಳ. ಇನ್ನು ಕೆಲವು ಪುಸ್ತಕಗಳಲ್ಲಿ ಕೆಲವರು ಸಂದರ್ಶನ ಸಬ್ಜೆಕ್ಟ್ ವೈಸ್ ನಾನು ಬಳಸ್ಕೊಂಡಿದ್ದೇನೆ. ಯಾಕೆ ಹೇಳ್ತಾ ಇದ್ದೀನಿ? ನಮ್ಮ ಅನುಭವ ಹಿಗ್ಗಿಸ್ಕೋಬೇಕಂದ್ರೆ ನಾನು ನಮ್ಮ ಸಂವಹನ ಕಮ್ಯುನಿಕೇಷನನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಸೊ ಹಾಗಾಗಿ ನಿಮ್ಮ ಅನಿಸಿಕೆಗಳನ್ನು ಹೀಗೆ ನೋಡ್ತಾ ಇದ್ದೇನೆ. ಜೀವನಕ್ಕೆ ಬೇಕಾದ ಮಾರ್ಗದರ್ಶನ ಆಯಿತು. ಮತ್ತು ಮುಂದೆ ಗುರಿ, ಹಿಂದೆ ಗುರು, ಇವೆರಡು ತುಂಬ ಮುಖ್ಯ ಅಂತ ರಮೇಶ್ ಮತ್ತೆ ತಿಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ತರಬೇತಿ ಮತ್ತು ಮಾರ್ಗದರ್ಶನ ಇವೆರಡರ ಮಿಳಿತ ಅನುಭವವನ್ನು ನಮ್ಮ ಕೋರ್ಸ್ನಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ವಿಶೇಷವಾಗಿ ನನ್ನ ಒಂದು ತರಬೇತಿಯ ಒಂದು ಇದು ಹೇಗಿರ್ತದೆ, ಅನುಭವ ಹೇಗಿರ್ತದೆ, ಎಷ್ಟೊಂದು ದಪ್ಪದ ಪುಸ್ತಕನೇ ಬರೆದಿದ್ದೀನಿ. ಇದೊಂದು ಪುಸ್ತಕ ತಗೊಂಡು ನೀವು ಓದ್ಬಿಟ್ರೆ ತರಬೇತಿ ಬಗ್ಗೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗ್ಬಿಡತ್ತೆ. ಓಕೆ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ನಿಮಗೆ ನಿಮ್ಮ ಬದುಕು ನಿಜವಾಗೂ ಬದಲಿಸ್ಕೋಬೇಕು ಅಂದ್ರೆ, ನಾನು 3-4 ವರ್ಷ ಹೋಮ್ವರ್ಕ್ ಮಾಡಿದರೆ ನನ್ನ ಬಳಿ ಯಾರೇ ಬರಲಿ ಅವರು ಬದಲಾಗಬೇಕು. ಏನು ಮಾಡಬೇಕು? ಈ ಪುಸ್ತಕದಲ್ಲಿರುವ ವಿಚಾರಗಳನ್ನು ಪಾಲಿಸಬೇಕು ಜೀವನದಲ್ಲಿ. ಏನದು? ವ್ಯಕ್ತಿತ್ವ ಪರಿವರ್ತನೆ ಅಂತ ಹೇಳ್ಬಿಟ್ಟೆ. ಅಂದರೆ ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು ಅಂತ ಹೇಳ್ಬಿಟ್ಟೆ. ಸಪ್ನಾ ಬುಕ್ ಹೌಸ್ ಎಲ್ಲ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದೆ. ಇದೊಂದು ಅಮೆಝಾನ್ಗೆ ಇಂಗ್ಲೀಷ್ನಲ್ಲಿ ಕೊಟ್ಬಿಟ್ಟಿದ್ದೀನಿ ಈ ಕೃತಿನ. Amazon.in ಇಂಗ್ಲೀಷ್ ಪ್ರತಿ ಬೇಕು ಅನ್ನೋರು ಇದನ್ನು ತಗೋಬೋದು. ಸೊ 36 ಸ್ಟೆಪ್ಸ್ ಟು ರೀಚ್ ಗ್ರೇಟರ್ ಹೈಟ್ಸ್. ಸೀರಿಯಸ್ ಆಗಿ ಹೇಳ್ತೇನೆ, ನನ್ನ ಹೇಳಿರುವ 36 ಅಂಶಗಳಲ್ಲಿ 2-3 ಅಂಶಗಳನ್ನು ನೀವು ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಎಂದರೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅಂತ ನನಗನ್ನಿಸ್ಬಿಟ್ಟಿದೆ. ಓಕೆ. ಸೊ ಈಗ ನಾನು ಗುರಿ, ಇಲ್ಲೊಬ್ರು ಬೇರೆ ವಿಚಾರ ಕೇಳಿದ್ದೀರಿ. ನಾನು ಮಾರ್ಗದರ್ಶನದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಒಂದು ನಾವು ತಿಳ್ಕೋಬೇಕು, ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಮಾತ್ರ ಫೋಕಸ್ಸು ಸದ್ಯಕ್ಕೆ ಮಾಡಬೇಕು ಅನ್ನುವ ಮಾತನ್ನ ಹೇಳ್ತಾ ಇದ್ದೇನೆ. ನಿಮ್ಗೇನು ಅನ್ನಿಸ್ತು? ಈಗ ಇಷ್ಟೆಲ್ಲ ಮಾತಾಡಿದ್ನಲ್ಲ, ಏನು ಅನ್ನಿಸ್ತು? ಒಂದು ಸರಿ ಕಾಮೆಂಟ್ ಮಾಡಿಬಿಡಿ. ಓಕೆ. ಜೊತೆಗೆ ನಿಮಗೆ ಗೊತ್ತಿರಲಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ ನಮ್ಮದಿದೆ. 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು. 4-6 ಜನಕ್ಕೆ ಈ ರೀತಿಯ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿ. ಫ್ರೀ ಇದ್ದಾಗ ಖಂಡಿತವಾಗಿ ನಿಮ್ಮ ಪುಣ್ಯ ಬರುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ.